ಹೆಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಮುದ್ದೆ ಅಂದರೆ ಇಷ್ಟ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋರು. ಅದರಲ್ಲೂ ಮೊದಲು ಅಮ್ಮನ ಮನೇಲಿ ಇದ್ದಾಗ ಮುದ್ದೆ ತಿನ್ನು ಅಂತಿದ್ರು, ತಿಂತಿರಲಿಲ್ಲ. ಈಗಂತೂ ಮುದ್ದೆ ಅಂದರೆ ಅಮೃತ ಅನ್ನಿಸ್ಬಿಟ್ಟಿದೆ. 3 ಹೊತ್ತು ಮುದ್ದೆ ಕೊಟ್ಟರು ತಿಂತೀನಿ, ಬೇಜಾರಿಲ್ಲದೆ. ತುಂಬ ದಿನ ಆಯಿತು. ಆಮೇಲೆ ನಾನ್ ವೆಜ್ ಕ್ರೇವಿಂಗ್ಸ್ ಬೇರೆ ವಿಪರೀತ ಆಗ್ತಾಯಿತ್ತು. ಮತ್ತು ನಾನ್ ವೆಜ್ ತಿನ್ನೋಂಗಿಲ್ಲ ಅಂತ ಹೇಳ್ಬಿಟ್ಟು ಓಕೆ ಅವರೆಕಾಳಿನ ಹುಳಿ ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂಥೇಳಿ ನನಗೆ ಕ್ಲಾಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಅವರೆಕಾಯಿ ತೊಗೊಂಬಂದಿದ್ದೆ. ಇವತ್ತು ಅದೇ ಮಾಡೋಣ ಅಂತ. ಮತ್ತೆ ಮನೇಲಿ ಬಂದು ನೋಡಿದ್ರೆ ಸಣ್ಣ ಪುಟ್ಟ ಕೆಲಸ ಇತ್ತು ಕಿಚನಲ್ಲಿ. ಅದೆಲ್ಲ ಮುಗಿಸ್ಕೊಂಡು ಹೇಗೇನು ಅವರೆಕಾಯಿ ಸುಲಿಬೇಕು ಅಂತ ಕೂತ್ಕೊಂಡೆ. ಅವರೆಕಾಯಿ ಸುಲಿಯೋದು ಅಂತಂದರೆ ಆಗೆಲ್ಲ ಅಮ್ಮ ತಗೋ ಅವರೆಕಾಯಿ ಸುಲಿ, ಬೇಗ ಬೇಗ ಆಗುತ್ತೆ, ನಾನು ಸ್ವಲ್ಪ ಸುಲಿತೀನಿ ಅಂತಿರಲಿಲ್ಲ. ಬಟ್ ಇವಾಗ ಹಂಗಲ್ಲ, ಮಾಡಲೇಬೇಕು, ಮಾಡ್ಕೊಂಡು ತಿನ್ನಲೇಬೇಕು, ವಿಧಿ ಇಲ್ಲ. ಎಷ್ಟೇ ಆಗಲಿ ಅಮ್ಮನೇ ಅಲ್ಲ. ಈಗ ಅಮ್ಮ ಮಾಡೋ ಇದಕ್ಕಿಂತ ಬೇಳೆ ಸಾರು ತುಂಬ ಮಿಸ್ ಮಾಡ್ಕೋತೀನಿ ನಾನು ಜಾಸ್ತಿನೇ. ಅದರಲ್ಲಿ ಈ ಸೀಸನ್ ಬಂದರೆ ಈ ಸರಿ ಒಂದು ಸರಿನೂ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಇದೇ ಮೊದಲನೇ ಬಾರಿ ಈ ಸರಿ ಅವರೆಕಾಯಿ ಮಾಡ್ತಿರೋದು. ನಾನು ಅಡುಗೆ ಕಲ್ತಿದ್ದೆಲ್ಲ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮುನಿತಾಯಮ್ಮ ಅಂತ ಸ್ಕೂಲಲ್ಲಿ ಅಡುಗೆ ಮಾಡೋದಕ್ಕೆ ಬರೋರು. ನಮಗೆ ಗೌರ್ಮೆಂಟ್ ಸ್ಕೂಲುಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಅಂತ ಕೊಡ್ತಿದ್ರು. ಐ ಥಿಂಕ್ ಈಗಲೂ ಇದೆ ಅದು. ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲುಗಳಲ್ಲೆಲ್ಲ ಇರುತ್ತೆ. ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲುಗಳಲ್ಲಿ. ನಾವು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮೇ. ಆ ಸ್ಕೂಲಲ್ಲಿ ನಮಗೆ ಮಧ್ಯಾಹ್ನದ ಊಟ ಮಾಡಿ ಹಾಕೋದಕ್ಕೆ ಒಬ್ಬರು ವರ್ಕರ್ ಬರ್ತಿದ್ರು. ಅವ್ರ ಹೆಸರು ಮುನಿತಾಯಮ್ಮ. ನಮ್ಮೂರೇ ಅವ್ರದ್ದು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮಗೆ ಪ್ರತಿ ಶನಿವಾರ ಸ್ಕೂಲಲ್ಲಿ ಚಿತ್ರಾನ್ನ. ಎಷ್ಟು ಸಿಂಪಲ್ಲಾಗಿ ಅಂತಂದರೆ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಕುಕ್ಕರಲ್ಲೇ ಚಿತ್ರಾನ್ನ ಮಾಡ್ತಿದ್ರು ಅವರು. ಎಲ್ಲಾದರೂ ಕುಕ್ಕರಿಗೆ ವಿಸಿಲ್ ಇದಾಗ್ತಾರೆ. ಕುಕ್ಕರ್ ವಿಸಿಲ್ ಹಾಕಿ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಒಂದೇ ಸರಿ ಬೇಯಿಸೋ ಥರ. ತುಂಬ ಚೆನ್ನಾಗಿರ್ತಿತ್ತು. ಮನೇಲಿ ಮಾಡಿದ್ರೆ ಆ ರುಚಿ ಬರ್ತಿರ್ಲಿಲ್ಲ. ಮತ್ತು ಸಾಂಬಾರು ಅಷ್ಟೇ, ಬೇಳೆ ಸಾಂಬಾರು ಅಂತ ಮಾಡ್ತಿದ್ರು ಸ್ಕೂಲಲ್ಲಿ. ತುಂಬ ರುಚಿಯಾಗಿ ಮಾಡ್ತಿದ್ರು ಅವ್ರು ಮಾತ್ರ. ತಿಳಿಯಾಗಿರ್ತಿತ್ತು. ಮತ್ತು ಈಗಂತೂ ರೇಷನ್ ಅಕ್ಕಿ ತಿನ್ನೋದೇ ಬಿಟ್ಬಿಟ್ಟಿದ್ದೀವಿ. ಈಗೆಲ್ಲ ಮಸೂರಿ, ಈ ರೈಸ್ ಬಾತು ಇಲ್ಲ ಬಿರಿಯಾನಿ, ಇನ್ನೊಂದು ಮತ್ತದಾದರೆ ಬಾಸುಮತಿ ರೈಸ್ ಬಳಸ್ತೀವಿ, ಇಲ್ಲ ಮಸೂರಿ ಬಳಸ್ತೀವಿ ಯೂಶ್ವಲಿ. ಆಗಂತೂ ರೇಷನ್ ಅಕ್ಕಿನೇ. ಇನ್ನು ಸರ್ಕಾರದಿಂದ ಸ್ಕೂಲಿಗೆ ಕೊಡ್ತಿದ್ದಾರೆ ಅಂತಂದರೆ ಮಸೂರಿನ ಕೊಡ್ತಾರೆ. ನಾರ್ಮಲ್ ರೇಷನ್ ಅಕ್ಕಿ ಥರನೇ ಇರುತ್ತಲ್ಲ. ಬಟ್ ಆ ಅನ್ನದ ಘಮ ಎಷ್ಟು ಚೆನ್ನಾಗಿರ್ತಿತ್ತು ಅಂತಂದರೆ ಅದು ಅಕ್ಕಿ ಮಹಿಮೆನೋ ಅಥವಾ ಮುನಿತಾಯಮ್ಮ ಅವ್ರ ಕೈ ರುಚಿನೋ ಏನೋ. ಅವ್ರ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ ಅನಿಸುತ್ತೆ. ಅಷ್ಟು ರುಚಿಯಾಗಿ ಅಡುಗೆ ಮಾಡ್ತಾರೆ. ಅವ್ರ ಹತ್ರ ಯಾವುದೇ ರೆಸಿಪಿ ಕೇಳಿ ಮಾಡಲಿ ಅಡುಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನಂತೂ ಎಲ್ಲ ಅಡುಗೆಗಳು ಕಲ್ತಿದ್ದೆ ಅವ್ರ ಹತ್ರದಿಂದನೇ. ಒಂದು ಸಣ್ಣ ಕಾಳು ಸಾರಿಂದ, ನಮ್ಮ ಕಡೆ ಕೈಗೊಜ್ಜಿಂದ, ಮತ್ತು ಆಲೂಗಡ್ಡೆಯಲ್ಲಿ ಗೊಜ್ಜು ಮಾಡ್ತಾರೆ, ಬದನೇಕಾಯಲ್ಲಿ ಗೊಜ್ಜು ಮಾಡ್ತಾರೆ. ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ನಾನು ಅವ್ರ ಹತ್ರ ಹೇಳ್ಸ್ಕೊಂಡು ಮಾಡಿರೋ ರೆಸಿಪಿಗಳೇ. ಮುಂದೆ ಒಂದೊಂದೇ ನಾನು ಅಡುಗೆಗಳು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಂತೂ ನಂಗೆ ತುಂಬ ದಿನ ಆಗಿತ್ತು ಮುದ್ದೆ ತಿಂದು. ಮುದ್ದೆ ಮತ್ತು ಕಾಳು ಸಾರು ಇವೆರಡೂ ಮಾಡಿ ತಿನ್ನೋಣ ಅಂತ. ಯಾಕಂದರೆ ಲಗ್ನ ಕಟ್ಬಿಟ್ಟಿದ್ದಾರೆ, ನಾನ್ ವೆಜ್ ತಿನ್ನೋದಕ್ಕಾಗ್ತಿಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಂಗೆ ಮುದ್ದೆ ತಿನ್ನಬೇಕು. ಅಷ್ಟು ವಿಪರೀತ ಆಸೆ ಆಗಿಬಿಟ್ಟೈತೆ ಮುದ್ದೆ ತಿನ್ನಬೇಕು ಅಂತ. ಅದಕ್ಕೋಸ್ಕರನೇ ಒಂದೊಳ್ಳೆ ಸಾರು ಮಾಡಿ ಮುದ್ದೆ ಮಾಡೋಣ ಅಂಥೇಳಿ ಅವರೆಕಾಯಿ ತೊಗೊಂಬಂದು ಸುಲಿದು ಅದನ್ನೆಲ್ಲ ಬಿಡಿಸಿ ಈಗ ಬೇಯೋದಕ್ಕೆ ಇಡ್ತಿದ್ದೀನಿ. ನಮ್ಮ ಕಡೆ ಅಂದರೆ ಯೂಶ್ವಲಿ ಒಬ್ಬೊಬ್ರು ಒಂದೊಂದು ಥರ ಹುಳಿ ಸಾರು ಮಾಡ್ತಾರೆ. ಒಬ್ಬೊಬ್ಬರು ಹುಳಿ ಸಾರಿಗೆ ಬೆಳ್ಳುಳ್ಳಿ ಹಾಕ್ತಾರೆ, ಒಬ್ಬೊಬ್ರು ಹಾಕೋದಿಲ್ಲ. ನಾನು ಡಿಪೆಂಡ್ಸ್ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಓಕೆ. ಹಂಗೆ ಕಾಳು ಬೇಯೋದ್ರ ಜೊತೆಯಲ್ಲೇ ನಾನು 2 ಟೊಮೆಟೊ ಆ್ಯಂಡ್ 1 ಈರುಳ್ಳಿ ಕಾಳಿನ ಜೊತೆನೇ ಬೇಯೋದಕ್ಕೆ ಹಾಕ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡೋದಾದರೆ. ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆಗೇನು ಸಿಪ್ಪೆ ಎಲ್ಲ ತೆಗೆದು ಹಾಕೋದೇನು ಬೇಡ, ಸಿಪ್ಪೆ ಸಮೇತನ ಹಾಕಿ. ಬಟ್ ಆದರೆ ನೀಟಾಗಿ ಅದ್ರ ಮೇಲೆ ಮಣ್ಣು, ಈ ಒಂದೊಂದು ನೆಲದಲ್ಲೂ ಬೆಳೆದಿರ್ತಾರೆ. ಒಂದು ಕಡೆ ಕೆಂಪು ನೆಲದಲ್ಲಿ ಆಲೂಗಡ್ಡೆ ಹಾಕಿರ್ತಾರೆ, ಇನ್ನೊಂದು ಕಪ್ಪು ನೆಲದಲ್ಲಿ ಹಾಕಿರ್ತಾರೆ. ಸೊ ಹಂಗಾಗಿ ಸಣ್ಣ ಕಪ್ಪು ಮಣ್ಣೆಲ್ಲ ಆಲೂಗಡ್ಡೆಯಲ್ಲಿ ಸೇರಿರುತ್ತೆ. ಅದನ್ನೆಲ್ಲ ನೀಟಾಗಿ ತೊಳಿಬೇಕು. ಮತ್ತು ಇಲ್ಲೆಲ್ಲ ಮಸಾಲೆಗೆ ಪ್ರಿಪೇರ್ ಮಾಡ್ಕೋತಾ ಇರೋದು. ಈಗ ಒಂದೊಂದಾಗೆ ಮಸಾಲೆ ಐಟಮ್ಸ್ ಎಲ್ಲ ನೋಡ್ತಾ ಹೋಗೋಣ. ಮೊದಲಿಗೆ ಅದರಲ್ಲಿ ಸ್ವಲ್ಪ ಕೊಬ್ಬರಿ, ಸಣ್ಣ ಹೋಲಾಗಿ ಕೊಬ್ಬರಿ ತೊಗೊಂಡಿದ್ದೀನಿ.
ಮತ್ತು ಹಂಗೆ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ, ಒಬ್ಬೊಬ್ರು ಬೆಳ್ಳುಳ್ಳಿ ಹಾಕ್ತಾರೆ, ಒಬ್ಬೊಬ್ರು ಬೆಳ್ಳುಳ್ಳಿ ಹಾಕಲ್ಲ ಅಂತ. ನಾನು ಡಿಪೆಂಡ್ಸ್ ಆನ್ ಹೆಂಗಂದರೆ ಹಂಗೆ ಬೆಳ್ಳುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ಈ ಕಡೆ ಸ್ವಲ್ಪ 1-2 ಸ್ಪೂನಷ್ಟು ಬೇಯಿಸ್ಕೊಂಡಿರೋ ಕಾಳು ಮತ್ತು ಬೇಯಿಸ್ಕೊಂಡಿರೋ ಟೊಮೆಟೊ 2, 1 ಈರುಳ್ಳಿ, ಅದ್ರ ಜೊತೆಯೇ ಜೀರಿಗೆ ಮತ್ತು ಕಾಳುಮೆಣಸು. ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮಮ್ಮ ಮಾಡಿಟ್ಟಿರೋ ಸಾಂಬಾರು ಪುಡಿ. ಎಲ್ಲ ಸಾರುಗಳಿಗೂ ಅಂದರೆ ಈ ಮಸಾಲೆ ಸಾಂಬಾರು ಈ ಥರದಕ್ಕೆಲ್ಲ ಸಾಂಬಾರು ಪುಡಿ ಬಳಸೋಕ್ಕಾಗಲ್ಲ, ಅದಕ್ಕೆ ಧನಿಯಾ ಪುಡಿ ಅಂತ ಸಪ್ರೇಟ್ ಮಾಡಿರ್ತಾರೆ, ಅದನ್ನು ಬಳಸ್ಕೊತೀನಿ. ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಎಲ್ಲ ಈ ತಿಳಿ ಸಾರುಗಳಿಗಾಗಲಿ, ಬೇಳೆ ಸಾಂಬಾರುಗಳಿಗಾಗಲಿ, ತರಕಾರಿ ಸಾರುಗಳಿಗಾಗಲಿ ನಮ್ಮಮ್ಮ ಮಾಡಿರೋ ಸಾಂಬಾರು ಪುಡಿ, ಅದರ ಜೊತೆ ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು, ನಾವು ಎಷ್ಟೆಷ್ಟು ಖಾರ ತಿಂತೀವೋ ಅದಕ್ಕೆ ತಕ್ಕಂತೆ. ಮತ್ತು ಅದರಲ್ಲಿ ಮಸ್ಟಾಗಿ ಹುಣಸೆ ಹಣ್ಣು, ಒಂದು ಈ ನಿಂಬೆಹಣ್ಣಿನ ಗಾತ್ರ ಅದು ಇದು ಅಂತಾರೆ, ಏನಿಲ್ಲ, ಅದರಲ್ಲಿ 1-2 ತೊಳೆ ಆಗೋಷ್ಟು ನಿಂಬೆಹಣ್ಣು ಸಣ್ಣದಾಗಿ, ಯಾಕಂದರೆ ಆಲ್ರೆಡಿ 2 ಟೊಮೆಟೊ ಹಾಕಿರ್ತೀವಲ್ಲ, ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಘಮ ಬರಬೇಕು. ಈ ಖಾರ ಮತ್ತು ಉಪ್ಪು ಇವೆರಡು ಕಾಳಿಗೂ ಆಲೂಗಡ್ಡೆಗೂ ಚೆನ್ನಾಗಿ ಹಿಡಿಬೇಕು. ಒಂದು 15 ನಿಮಿಷ ಸಾರು ಕುದಿಸ್ಬೇಕು ಚೆನ್ನಾಗಿ, ಆಗ ಸಾರು ರುಚಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕೊನೆಗೆ ಒಗ್ಗರಣೆ ಕೊಡೋದು. ಆ್ಯಕ್ಚುಲಿ ಒಗ್ಗರಣೆ ಕೊಡೋದು ಇಲ್ಲ ಅನಿಸುತ್ತೆ, ಹಾಕಿಲ್ಲ ಅನಿಸುತ್ತೆ, ಬಿಕಾಸ್ ಆ ಟೈಮಲ್ಲಿ ಪವರ್ ಕಟ್ ಆಗಿತ್ತು. ಮುದ್ದೆ ಮಾಡೋದು ಅಷ್ಟೇ, ಕೊನೆಗೆ ಮುದ್ದೆ ಮಾಡೋದಿಟ್ಟಿದ್ದೀನಿ. ಈ ಹುಳಿ ಸಾರಿಗೆ ಏನು ಅಂತಂದರೆ ಹುಣಸೆ ಹಣ್ಣಲ್ಲಿ 2 ರೀತಿ ಅಂತ ಹೇಳ್ತಾರೆ. ಒಂದು ಹೊಸ ಹುಣಸೆ ಹಣ್ಣು, ಇನ್ನೊಂದು ಹಳೆ ಹುಣಸೆ ಹಣ್ಣು. ಈ ವರ್ಷದಲ್ಲಿ ಬೆಳೆದಿರೋದು, ಈ ವರ್ಷದಲ್ಲೇ ಸಾಂಬಾರುಗಳಿಗೆ ಯೂಸ್ ಮಾಡಿದ್ರೆ ಹೊಸ ಹುಣಸೆಹಣ್ಣು ಅದು ಅಷ್ಟೊಂದು ರುಚಿ ಕೊಡಲ್ಲ. ಈ ವರ್ಷ ಬಿಫೋರ್ ಇಯರ್ದು ಹುಣಸೆಹಣ್ಣು ನಾವು ಬಳಸೋದಾದರೆ ಅದು ಸ್ವಲ್ಪ ಕಲ್ಲರು ಸ್ವಲ್ಪ ಬ್ಲ್ಯಾಕಿಶ್ ಆಗಿರುತ್ತೆ, ಮತ್ತು ಅದಕ್ಕೆ ಉಪ್ಪು ಸೇರಿಸಿ ನಾವು ಸ್ಟೋರ್ ಮಾಡಿರ್ತೀವಿ, ಹಂಗಾಗಿ ಅದರ ರುಚಿ ಸಹ ಜಾಸ್ತಿ ಇರುತ್ತೆ. ಆ ಹುಣಸೆಹಣ್ಣು ಬಳಸ್ಕೋಬೋದು ಎಲ್ಲ ಸಾರುಗಳಿಗೂ. ಅದರದಿಂದ 2-3 ವರ್ಷದ ಹಳೆದು ಒಬ್ಬೊಬ್ಬರು ಬಳಸ್ತಾರೆ, ಬಟ್ ಅದೇನು ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ 1 ವರ್ಷದ ಹಳೆ ಹುಣಸೆಹಣ್ಣು ಮಾತ್ರ ಸಾರುಗಳಿಗೆ ಬಳಸಿದ್ರೆ, ಈ ಹುಳಿ ಸಾರುಗಳಾಗ್ಬೋದು ಅಥವಾ ಈ ಬಸ್ಸಾರುಗಳಿಗೆ ಹಳೆ ಹುಣಸೆಹಣ್ಣು ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಮತ್ತು ಈ ಅವರೆಕಾಳು ಹುಳಿ ಸಾರು ಮತ್ತು ತೊಗರಿಕಾಳು ಹುಳಿ ಸಾರು, ಈ ಅಕ್ಟೋಬರಿಂದ ಡಿಸೆಂಬರ್, ಜಾನ್ವರಿವರೆಗೂ ಅವರೆಕಾಯಿ, ತೊಗರಿಕಾಯಿ ತುಂಬ ಚೆನ್ನಾಗಿ ಸಿಗುತ್ತೆ ನಮ್ಮ ಕಡೆ. ಇದು ಹಸಿ ಕಾಳು ಸಾಂಬಾರು, ಅದರಲ್ಲೂ ಹುಳಿ ಇಟ್ಟು ಮಾಡಬೇಕು. ಈ ಹುಳಿಗೆ ಹೊಸ ಹುಣಸೆ ಹಣ್ಣು ಬೇಡ, ಹಳೆ ಹುಣಸೆ ಹಣ್ಣು ಬೇಡ, ನಮಗೆ ಕಾಯಿ ಸಿಗುತ್ತಲ್ಲ ಹುಣಸೆ ಕಾಯಿ ಮರದಿಂದ ಕಿತ್ಕೊಂಬಂದು, ಅದು ಹಂಗಂಗೆ ನೀಟಾಗಿ ತೊಳೆದು ಬೇದಕ್ಕೆ ಹಾಕಿಟ್ಕೊಂಡು ಅದನ್ನು ಬೇಯಿಸಿ ಅದ್ರ ಮೇಲಿರೋ ಹೊಟ್ಟು ಮತ್ತು ಅದರಲ್ಲೂ ನಾರು ಬರುತ್ತೆ, ಆ ನಾರು, ಆ ಹುಣಸೆ ಬೀಜಗಳು ಅದನ್ನೆಲ್ಲ ತೆಗೆದು ಬರೀ ಪಲ್ಪ್ ಮಾತ್ರ ಇರುತ್ತಲ್ಲ, ಆ ಪಲ್ಪ್ ಹಾಕಿ ಸಾಂಬಾರು ಮಾಡಿದ್ರೆ ವಿತೌಟ್ ಟೊಮೆಟೊ ಏನೋ ಅವಶ್ಯಕತೆ ಇರೋಲ್ಲ, ಅದು ಸೂಪರಾಗಿರುತ್ತೆ. ಸೂಪರ್ ಅನ್ನೋ ಮಾತು ತುಂಬ ಕಡಿಮೆ, ಅಮೃತ ಥರ ಇರುತ್ತೆ. ಸಾರಿಗೆ ಆರಾಮಾಗಿ ಎಂಥವ್ರೂ ಅಷ್ಟೇ, ಈಗ ಅರ್ಧ ಮುದ್ದೆ ತಿನ್ನೋರು 1 ಮುದ್ದೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಆ ಸಾರು ಮಾತ್ರ. ಒನ್ ಆಫ್ ದಿ ನನ್ನ ಫೇವ್ರೇಟು. ಬಟ್ ಈಗೆಲ್ಲ ಟೌನು ಸಿಟಿಗಳ ಕಡೆ ಇರೋದ್ರಿಂದ ಹುಣಸೆಕಾಯಿನ ಜಾಸ್ತಿ ಮಿಸ್ ಮಾಡ್ಕೋತೀವಿ. ಈಗ ಇಲ್ಲಿ ಮುದ್ದೆ ಮಾಡ್ತಿದ್ದೀನಿ. ನಾನು ಮುದ್ದೆಗೆ ಅಂತಲೇ ಸಪ್ರೇಟ್ ಕೋಲು ಇಟ್ಟಿರ್ತೀನಿ, ಮುದ್ದೆ ಕೋಲಲ್ಲೇ ಮುದ್ದೆ ಮಾಡ್ಕೊಳ್ಳೋದು. ಏನು ಗೊತ್ತಾ, ಮುದ್ದೆ ಮಾಡೋ ಕೋಲು ಆವಾಗಂತೂ ಆಚಿ ತೂಚಿ ಎಂಥ ಕೋಲು ಬೇಕು ಅಂತ ಮಾಡಿಸ್ಕೊತಿದ್ರು. ಅದರಲ್ಲೂ ಮುದ್ದೆ ಮಾಡೋ ಕೋಲು ಅಡಿಕೆ ಕೋಲಾದರೆ ಇನ್ನೂ ಚೆನ್ನಾಗಿರುತ್ತೆ. ಅಡಿಕೆ ಕೋಲು ಯಾಕೆ ಅಂತಂದರೆ ಅಡಿಕೆಯಲ್ಲಿ ಯಾವುದೇ ರೀತಿ ಪಾಷಾಣ ಬರ್ತಿದ್ರೆ ಅದನ್ನೆಲ್ಲ ತೆಗೆದಾಕುತ್ತೆ ಅಂತ ಅಡಿಕೆ ಕೋಲೇ ಬಳಸಬೇಕು ಅಂತ ನಮ್ಮ ಹಿರೀಕರು ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.